ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತವ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ. भाजपा ने बार बार इस देश की नारी का अपमान किया। भाजपा का चाल चेहरा चरित्र ही नारी विरोधी, युवा विरोधी, किसान विरोधी, दलित, आदिवासी और पिछड़ा विरोधी है। जिस प्रकार से गंदी हरकतें और भाषा का इस्तेमाल एक बार फिर भाजपा के नेता महिला नेत्रियों के लिए कर रहे हैं, न केवल वो भर्त्सना योग्य है, पर मैं कर्नाटक की सरकार से आग्रह करूंगा कि ऐसे अपराधियों के खिलाफ कड़ी कार्रवाई करें। कुछ आरोप ऐसा लग रहा है राहुल गांधी को ड्रग क्रेडिट है। कुछ लोग अपना मानसिक संतुलन खो बैठे हैं। वो केवल और केवल ध्यान भटकाएंगे। वो बाबा साहब अंबेडकर का मजाक उड़ाएंगे, वो संविधान को बुलडोजर के नीचे चलाएंगे। जब खुद श्री अमित शाह, जिनको हम हर बार जब उनका नाम लेते हैं श्री और जी उनके नाम के साथ लगाते हैं, वो बाबा साहब अंबेडकर जैसी, हम तो बाबा साहब से शुरू करते हैं। इस मुल्क के संविधान निर्माता के तौर पर जिनको देखा जाता है, जब उनको गालियां दे रहे हैं, मजाक उड़ा रहे हैं, तो आप क्या समझते हैं कि वो खड़गे जी और राहुल जी को छोड़ेंगे? महात्मा गांधी को इसी विचारधारा ने कत्ल किया था, और इसी विचारधारा ने जब महात्मा गांधी जिंदा थे तो उनका पुरजोर विरोध किया था। तो हर व्यक्ति जो गांधी है उसे ये अपनी परीक्षा तो देनी पड़ती है। ऐसी देश को तोड़ने वाली ताकतों की गालियां और विरोध सहना पड़ता है, और इसीलिए वो गांधी है। न महात्मा गांधी रुके थे, न राहुल गांधी रुके थे। ನಮ್ಮ ಜನರು ಸಹ ಇವತ್ತು ನಮ್ಮ ಜನ್ಮದಿನದ ಪ್ರಯುಕ್ತ ನಾವೆಲ್ಲಿ ಸಹ ಆಡಂಬರ ಮಾಡಬೇಡ್ರಿ, ಅದು ಪ್ರಯುಕ್ತವಾಗಿ ನೀವು ಬ್ಲಡ್ ಕೊಡ್ರಿ ಅಂತ. ಯಾವ ರೀತಿಯಲ್ಲಿ ಬ್ಲಡ್ ಅಪ್ಪ ಅಂತಂದರೆ, ನಮ್ಮದು ಘೋಷವಾಕ್ಯ ಇದೆ, ರಕ್ತವನ್ನು ಚಲಿಸಿದ್ದೀರಿ, ಮೀಸಲಾತಿಯನ್ನು ಪಡೆದೇ ಮಡಿಯುತ್ತೆ ಅನ್ನುವಂಥ ಘೋಷವಾಕ್ಯದೊಂದಿಗೆ ಇವತ್ತು ಕರ್ನಾಟಕಾದ್ಯಂತ ಎಲ್ಲ ನಮ್ಮ ಪಂಚಮಸಾಲಿ ಯುವ ಘಟಕ ಮತ್ತು ಪಂಚಸೇನೆಯ ಕಾರ್ಯಕರ್ತರು ರಾಜ್ಯಾದ್ಯಂತ ಸ್ವಯಂ ಸ್ಫೂರ್ತಿಯಿಂದ ರಕ್ತದಾಸೋಹ ಶಿಬಿರವನ್ನು ಇವತ್ತು ಮಾಡ್ತಿದ್ದಾರೆ. ಆಗ ಆ ಒಂದು ಕಾರ್ಯಕ್ಕೆ ಇವತ್ತು ಚಾಲನೆ ಆಗ್ತಿದೆ. ಇದಾದ ನಂತರ ಈ ಹೋರಾಟವನ್ನು ಈಗಾಗಲೇ ಮುಖ್ಯಮಂತ್ರಿಗಳ ಅಧಿವೇಶನದಲ್ಲಿ ನನಗೆ ಮಾತಾಡಿದ್ದು ಇನ್ಮೇಲೆ ಕೊಡೋಕ್ಕಾಗಲ್ಲ ಅಂತೇಳಿ ಅವತ್ತು ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಅವ್ರ ಹತ್ರ ಕೇಳೋದು ಅವಶ್ಯಕತೆ ಇಲ್ಲ. ಅಂದರೆ ಜನರ ಬಳಿಗೆ ಹೋಗ್ತೀನಿ, ಪ್ರತಿ ಗ್ರಾಮಕ್ಕೆ ಹೋಗ್ತೀನಿ, ಪ್ರತಿ ಗ್ರಾಮದಲ್ಲಿ ಸಂವಾದ, ಪ್ರತಿ ಗ್ರಾಮದಲ್ಲಿ ಸಂಧಾನ, ಪ್ರತಿ ಗ್ರಾಮದಲ್ಲಿ ಸಂಘರ್ಷ, ಸಂಧಾನ, ಸಂವಾದ, ಸಂಘರ್ಷ ಮೂಲಕವಾಗಿ ಪ್ರತಿ ಗ್ರಾಮ ಸಭೆಗಳನ್ನು ಮಾಡ್ತೀನಿ. ಮುಂದಿನ ವಿಧಾನಸಭೆಗೆ ಪ್ರತಿ ಪಂಚಮಸಾಲಿಗಳು ವಾಸ ಮಾಡೋದು ಗ್ರಾಮ ಸಭೆಗಳು ಒಂದು ಉತ್ತರವನ್ನು ಕೊಡಬೇಕು. ಆ ವಿಧಾನಸಭೆಗೆ ಏನು ಹೇಳ್ಬೇಕು, ಏನು ನಿರ್ಧಾರ ತೆಗಿಬೇಕು ಅನ್ನೋದನ್ನ ಪ್ರತಿ ಗ್ರಾಮ ಸಭೆಗೆ ಹೋಗ್ತೀನಿ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಗೌಡ ಲಿಂಗಾಯತರು, ಮಲೆಗೌಡ, ದೀಕ್ಷೆ ಲಿಂಗಾಯತ ವಾಸ ಮಾಡೋದು ಎಲ್ಲ ಹಳ್ಳಿಗೆ ಹೋಗ್ತೀನಿ. ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಸಭೆಗಳು ಮಾಡಿ ಆ ಎಲ್ಲ ಗ್ರಾಮ ಸಭೆಗಳ ಮಾಹಿತಿ ಪಡ್ಕೊಂಡು ಪ್ರತಿ ತಾಲೂಕು ಮಟ್ಟದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವಂಥ ತಾಲೂಕು ಮಟ್ಟದ ಸಮಾವೇಶ ಮಾಡಿಕೊಂಡು ಅದೆಲ್ಲವನ್ನು ಮುಗಿಸ್ಕೊಂಡು ಒಂದು ನಿರ್ಧಾರವನ್ನು ಸಮಾಜಕ್ಕೆ ನಾನು ಪ್ರಕಟಗೊಳಿಸ್ತೀನಿ. ಆ ನಿಟ್ಟಿನಲ್ಲಿ ಸಮಾಜಕ್ಕೆ 2A ಮೀಸಲಾತಿ ಮತ್ತು ಲಿಂಗಾಯತರಿಗೆ OBC ಮೀಸಲಾತಿಗಾಗಿ ಡಿಸೆಂಬರ್ 11 ನಡೆದಂಥ ಐತಿಹಾಸಿಕವಾದಂಥ ಹೋರಾಟದಲ್ಲಿ ಏನು ನಮ್ಮ ಸಮುದಾಯದ ಅಮಾಯಕರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಪ್ರಾಣ ಹಾನಿಯಾಗುವಂತಹ ಮಾರಣಾಂತಿಕ ಹಲ್ಲೆಯನ್ನು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸ್ ಅಧಿಕಾರಿ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿಬಿಟ್ಟು ಸರ್ಕಾರಕ್ಕೆ ಅಧಿವೇಶನದಲ್ಲಿ ನಮ್ಮ ಶಾಸಕರು ಮನವಿ ಮಾಡಿದರು. ಅದಾದ ನಂತರ ಅವರ ಮಾತಿಗೂ ನಮ್ಮ ಸರ್ಕಾರ ಹೋಗೊಡ್ಲಿಲ್ಲ. ಅದಾದ ನಂತರ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಧರಣಿ ಸತ್ಯಾಗ್ರಹವನ್ನು 4 ದಿನಗಳವರೆಗೂ ಮಾಡಿದ್ರು. ಯಾವೊಬ್ಬ ಜನಪ್ರತಿನಿಧಿ ಸಹ ಆ ಬಗ್ಗೆ ವಿಚಾರ ಮಾಡಲಿಕ್ಕೆ ಬರಲಿಲ್ಲ. ಇದೆಲ್ಲವನ್ನು ಮನಗೊಂಡ್ಬಿಟ್ಟೆ ಇನ್ನು ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಮುಂದೂಡಿ ಆ ಧರಣಿ ಸತ್ಯಾಗ್ರಹಕ್ಕೆ ಅಲ್ಪ ವಿರಾಮವನ್ನು ನೀಡಿಬಿಟ್ಟು ಇನ್ನು ನಾವು ಜನರು ಏನು
ಸಾವು ನೋವು ಮತ್ತು ನೊಂದ್ಕೊಂಡಿದ್ದಾರೆ. ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲೆಲ್ಲಿ ನಮ್ಮ ಸಮಾಜದವ್ರ ಮೇಲೆ ಸುಮಾರು ಒಂದು 1000ಕ್ಕಿಂತ ಹೆಚ್ಚು ಜನರಿಗೆ ಲಾಠಿ ಏಟು ಬೂಟಿನ ಏಟು ಬಂದಿದೆ. ಅದರಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಜನರಿಗೆ ಕೈಕಾಲು ಮುರಿದು ತಲೆ ಹೊಡೆದಿದೆ. ಹಾಗಾಗಿ ಅವರೆಲ್ಲರ ಮನೆಗಳಿಗೂ ಸ್ವತಃ ನಾವೇ ಹೋಗ್ಬಿಟ್ಟು ಕೈಲಾದಷ್ಟು ಅವರಿಗೆ ಸಾಕಾರ ಮತ್ತು ಆತ್ಮಸ್ಥೈರ್ಯವನ್ನು ತುಂಬುವುದರೊಳಗೆ ಪ್ರತಿಯೊಬ್ಬರಿಗೂ ಸಹ ಇವತ್ತು ಬಸವರಕ್ಷಣೆ ಮತ್ತು ಪ್ರಮಾಣ ಪತ್ರವನ್ನು ಕೊಡೋದ್ರ ಮೂಲಕವಾಗಿ ಈ ಹೋರಾಟದಲ್ಲಿರ್ತಕ್ಕಂಥ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಒಂದು ದುಃಖ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನ್ಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.